ಹಾಯ್ ಸ್ನೇಹಿತರೆ, ಇವತ್ತಿನ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಮುಜಮ್ಮಿಲ್, ತಾವು ನೋಡ್ತಾ ಇದ್ದೀರಾ ಕರ್ನಾಟಕ ವೇಕೆನ್ಸಿ ಅಡ್ಡನ ಅಫಿಷಿಯಲ್ ಆಗಿರುವಂತಹ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ನ ಹುದ್ದೆಗಳು ಜಾಬ್ ಅಂದ್ರೆ ಪ್ರತಿಯೊಬ್ಬರು ಈ ಹುದ್ದೆಗಳಿಗೋಸ್ಕರ ವೇಟ್ ಮಾಡ್ತಾ ಇರ್ತೀರಾ, ಕಾಯ್ತಾ ಇರ್ತೀರಾ. ಈ ಹುದ್ದೆಗಳಲ್ಲಿ ಹೊಸದಾಗಿರುವಂತಹ ಹುದ್ದೆಗಳಲ್ಲಿ ಹುದ್ದೆಯನ್ನ ಪಡಿಲೇಬೇಕು, ಪೋಸ್ಟ್ ಅನ್ನ ಪಡಿಲೇಬೇಕು ಅಂತ ಕಾಯ್ತಾ ಇರ್ತೀರಾ. ಕಾರಣ ಏನು? ಕ್ವಾಲಿಫಿಕೇಶನ್ ಕೂಡ ಇಲ್ಲಿ ಬಹಳಷ್ಟು ಜಾಸ್ತಿ ಕೇಳಲ್ಲ. ಇನ್ನು ಡೈರೆಕ್ಟ್ ಆಗಿರುವಂತಹ ಸೆಲೆಕ್ಷನ್, ಯಾವುದೇ ರೀತಿಯಂತಹ ಎಕ್ಸಾಮಿನೇಷನ್ಸ್ ಇಲ್ದಿರಾ ನೇರ ನೇಮಕಾತಿಯ ಮೇಲೆ ಇಲ್ಲಿ ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ ಅಂತ ಪ್ರತಿಯೊಬ್ಬರು ಈ ಹುದ್ದೆಗಳಿಗೋಸ್ಕರ ಕಾಯ್ತಾ ಇರ್ತೀರಾ. ಇದನ್ನು ಬಿಟ್ಟರು ಸ್ನೇಹಿತರೆ, ಇನ್ನು ಬಹಳಷ್ಟು ಗೊಂದಲಗಳನ್ನ ಈ ಇಂಡಿಯಾ ಪೋಸ್ಟ್ ಆಫೀಸ್ ನ ಜಾಬ್ಗಳು ಸೃಷ್ಟಿ ಮಾಡುತ್ತೆ. ಅದೇನಂದ್ರೆ, ಈ ಹುದ್ದೆಗಳು ಪ್ಯೂರ್ ಆಗಿರುವಂತಹ ಸೆಂಟ್ರಲ್ ಗೌರ್ಮೆಂಟ್ ನ ಹುದ್ದೆಗಳು ಅಲ್ಲ ಅಂತ ಹೇಳ್ತಾರೆ. ಇನ್ನು ಅಲೋವೆನ್ಸ್ ಸಿಗಲ್ಲ, ಪ್ರಮೋಷನ್ ಬಹಳ ಲೇಟ್ ಆಗಿ ಸಿಗುತ್ತೆ, ಟ್ರಾನ್ಸ್ಫರ್ ಕೂಡ ಬಹಳ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ, ವರ್ಕ್ ಲೋಡ್ ಟಾರ್ಗೆಟ್ ಬಹಳಷ್ಟು ಜಾಸ್ತಿ ಇರುತ್ತೆ ಅಂತ ಕನ್ಫ್ಯೂಷನ್ಸ್ ಅನ್ನ, ಗೊಂದಲಗಳನ್ನ ಸೃಷ್ಟಿಯನ್ನ ಮಾಡುತ್ತೆ. ಸೊ ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಶನ್ ಬಗ್ಗೆ ಡಿಸ್ಕಸ್ ಅನ್ನ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ತಾವೇನಾದ್ರೂ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಆಲ್ರೆಡಿ ತಾವು ಕೆಲಸವನ್ನ ಮಾಡ್ತಿದ್ರೆ ಅಥವಾ ಹೊಸದಾಗಿರುವಂತಹ ಸೆಲೆಕ್ಷನ್ಗೋಸ್ಕರ ತಾವು ವೇಟ್ ಅನ್ನ ಮಾಡ್ತಿದ್ರೆ, ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಶನ್ ಅಂತಾನೆ ನಾನು ಇಲ್ಲಿ ಶೇರ್ ಅನ್ನ ಮಾಡ್ತೀನಿ. ತಾವು 4 ದಿನದಿಂದ ತಾವು ಅಬ್ಸರ್ವ್ ಅನ್ನ ಮಾಡಿರ್ತೀರಾ, ಯಾವುದೇ ರೀತಿಯಾದಂತಹ ಇಂಡಿಯಾ ಪೋಸ್ಟ್ ಆಫೀಸ್ ಬ್ರಾಂಚ್ ಓಪನ್ ಆಗಿಲ್ಲ, ಅಂದ್ರೆ ವರ್ಕಿಂಗ್ ನಡೀತಾ ಇಲ್ಲ, ಕೆಲಸ ನಡೀತಾ ಇಲ್ಲ. ಕಾರಣ ಏನು ಅಂತ ಆಲೋಚನೆ ಮಾಡಿದೀರಾ? ಖಂಡಿತವಾಗಿ ಅದ್ಭುತವಾಗಿರುವಂತಹ ರೀಸನ್ಸ್ ಅನ್ನ ಇಟ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲೇ ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ. ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಎಂಪ್ಲಾಯೀಸ್, ಅವರು BPM ಆಗಲಿ, ABPM ಆಗಲಿ, ಡಾಕ್ ಸೇವಕ್ ನ ಪೋಸ್ಟ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬ ಎಂಪ್ಲಾಯೀಸ್ ಸ್ಟ್ರೈಕ್ ನಲ್ಲಿ ಕೂತಿದ್ದಾರೆ. ಓಕೆನಾ, ಬಹಳಷ್ಟು ರೀಸನ್ಸ್ ಅನ್ನ ಇಟ್ಕೊಂಡು ಕೂತಿದ್ದಾರೆ. ಖಂಡಿತವಾಗಿ ಈ ಸ್ಟ್ರೈಕ್ ಮಾಡುವುದರಿಂದ ಆಲ್ರೆಡಿ ಕೆಲಸ ಮಾಡ್ತಿರುವಂತಹ ಎಂಪ್ಲಾಯೀಸ್ ಗೆ ಮಾತ್ರ ಬೆನಿಫಿಟ್. ನಮ್ಗೆ ಹೊಸದಾಗಿರುವಂತಹ ಸೆಲೆಕ್ಷನ್ಸ್ ಅನ್ನ ಪಡ್ಕೊಳ್ಳುವಂತಹ ಕ್ಯಾಂಡಿಡೇಟ್ ಗಳಿಗೆ ಬೆನಿಫಿಟ್ ಇಲ್ಲ ಅಂತ ತಾವು ಆಲೋಚನೆಯನ್ನ ಮಾಡಕ್ ಹೋಗ್ಬಿಡಿ. ಪ್ರತಿಯೊಬ್ಬರಿಗೂ ಇಲ್ಲಿ ದೊಡ್ಡ ಮಟ್ಟದಲ್ಲೇ ಬೆನಿಫಿಟ್ ಅನ್ನ ಸಿಗುವಂತಹ ಚಾನ್ಸಸ್ ಇದೆ. ಒಂದು ವೇಳೆ ಆ ಎಲ್ಲಾ ಕಾರಣಗಳಿಗೆ ಗೌರ್ಮೆಂಟ್ ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಅನ್ನ ಮಾಡಿ ಅಪ್ರೂವಲ್ ಅನ್ನ ಕೊಟ್ಬಿಟ್ರೆ ಅದ್ಭುತವಾಗಿರುವಂತಹ ಹಬ್ಬ ತರಾನೇ ಮಾಡ್ಕೋಬಹುದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ. ಸ್ನೇಹಿತರೆ, ತಾವು ಇಲ್ಲಿ ಕೇರ್ಫುಲ್ ಆಗಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ವಿಡಿಯೋ ಕೊನೆ ತನಕ ನೋಡಿದ್ರೆ ಮಾತ್ರ ತಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ತಾವು ಏನೇನು ಕನ್ಫ್ಯೂಷನ್ಸ್ ಅನ್ನ, ಏನೇನು ಗೊಂದಲಗಳನ್ನ ಸೃಷ್ಟಿಯನ್ನ ಮಾಡ್ಕೊಂಡಿದ್ದೀರಿ, ಪ್ರತಿಯೊಂದು ಗೊಂದಲಗಳಿಗೆ ನಾನು ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ನಾನು ಇಲ್ಲಿ ಮಾತಾಡ್ತಿರುವಂತದ್ದು ಇಂಡಿಯಾ ಪೋಸ್ಟ್ ಆಫೀಸ್ ನ GDS ನ ಸ್ಟ್ರೈಕ್ ಬಗ್ಗೆ ಮಾತ್ರ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಕಾರಣ ಏನು ಈ ಸ್ಟ್ರೈಕ್ ಅನ್ನ ಮಾಡುವುದಕ್ಕೆ? ಖಂಡಿತವಾಗಿ ಯಾರೆಲ್ಲ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಅನ್ನ ಮಾಡ್ತಿರುವಂತಹ ಎಂಪ್ಲಾಯೀಸ್ಗೂ ಬೆನಿಫಿಟ್ ಆಗುತ್ತೆ. ಯಾರೆಲ್ಲ ಹೊಸದಾಗಿರುವಂತಹ ಹುದ್ದೆಗಳ ಸೆಲೆಕ್ಷನ್ ಗೋಸ್ಕರ ಕಾಯ್ತಾ ಇದ್ದೀರಾ, ವೈಟ್ ಮಾಡ್ತಿದ್ದೀರಾ, ಅವ್ರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಬೆನಿಫಿಟ್ ಆಗುತ್ತೆ. ಸೊ ಆ ರೀಸನ್ ಇಂದ ಈ ಸ್ಟ್ರೈಕ್ ಗೆ ಪ್ರತಿಯೊಬ್ಬರು ಬೆಂಬಲವನ್ನು ಕೊಡಬೇಕು, ಪ್ರತಿಯೊಬ್ಬರು ಸಪೋರ್ಟ್ ಅನ್ನ ಮಾಡಲೇಬೇಕು. ಸ್ನೇಹಿತರೆ, ಈ GDS ಅಂದ್ರೆ ಗ್ರಾಮೀಣ ಡಾಕ್ ಸೇವಕ್ ಅಂತ ನಾವೇನ್ ಕರಿತೀವಿ, ಇದರಲ್ಲಿ BPM ಆಗಿರ್ಬೋದು, ABPM ಆಗಿರ್ಬೋದು, ಡಾಕ್ ಸೇವಕ್ ಸುಮಾರು 3 ಪೋಸ್ಟ್ ಅಲ್ಲಿ ಆಲ್ರೆಡಿ ಕೆಲಸ ಅನ್ನ ಮಾಡ್ತಿರ್ತಾರೆ ಎಂಪ್ಲಾಯೀಸ್. ಅಷ್ಟೇ ಅಲ್ಲ, ಪ್ರತಿಯೊಂದು ವರ್ಷ ಲಕ್ಷಾಂತರ ಹುದ್ದೆಗಳನ್ನ ಏನು ರಿಲೀಸ್ ಅನ್ನ ಮಾಡ್ತಾರೆ, ಲಕ್ಷಾಂತರ ಕ್ಯಾಂಡಿಡೇಟ್ಸ್ ಗಳಿಗೆ ಒಳ್ಳೆಯ ಜಾಬ್ ಅನ್ನ ಪ್ರೊವೈಡ್ ಅನ್ನ ಮಾಡ್ತಾರೆ. ಬಟ್ ಆ ಜಾಬ್, ಆ ಹುದ್ದೆ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಕಾರಣ ಏನಂದ್ರೆ, ವರ್ಕಿಂಗ್ ಲೋಡ್ ಜಾಸ್ತಿ ಇರುತ್ತೆ, ಟಾರ್ಗೆಟ್ ಇರುತ್ತೆ. ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ದಿನಕ್ಕೆ ಇಷ್ಟೊಂದು ಟ್ರಾನ್ಸಾಕ್ಷನ್ ಮಾಡಿ, ದಿನಕ್ಕೆ ಇಷ್ಟೊಂದು ಅಕೌಂಟ್ಸ್ ಅನ್ನ ಓಪನ್ ಮಾಡಿ ಎನ್ನುವಂತಹ ಟಾರ್ಗೆಟ್ಸ್ ಇದ್ದೇ ಇರುತ್ತೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಈ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಯಾವ ಕಾರಣಗಳಿಂದ ಇವರು ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ. ಓಕೆನಾ, ಮೊದಲನೇದಾಗಿ ಈ ಹುದ್ದೆಗಳನ್ನ ಪ್ಯೂರ್ ಆಗಿರುವಂತಹ ಸೆಂಟ್ರಲ್ ಗೌರ್ಮೆಂಟ್ ನ ಹುದ್ದೆಗೆ ಬದಲಾವಣೆ ಮಾಡಬೇಕು ಅಂತ ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ. ಖಂಡಿತವಾಗಿ ತಾವು ಈ ಹುದ್ದೆಗಳು ಪ್ಯೂರ್ ಆಗಿರುವಂತಹ ಗೌರ್ಮೆಂಟ್ ನ ಹುದ್ದೆಗಳಲ್ಲ. 50% ಗೌರ್ಮೆಂಟ್ ಹುದ್ದೆ ಇದ್ರೆ ಇನ್ನು 50% ಪ್ರೈವೇಟ್ ಹುದ್ದೆಗಳು ಅಂತಾನೆ ಹೇಳಬಹುದು. ನಮಗೆ ಎಕ್ಸ್ಟರ್ನಲ್ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ ನ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಷನ್ಸ್ ಅನ್ನ ಮಾತ್ರ ಮಾಡ್ಕೊಂತಾರೆ ಹೊರತು
ಪ್ಯೂರ್ ಆಗಿರುವಂತಹ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಎಂಪ್ಲಾಯ್ ಅಂತ ಇಲ್ಲಿ ನೇಮಕಾತಿಯನ್ನ ಮಾಡಲ್ಲ. ಇದನ್ನ ಮೊದಲನೇದಾಗಿ ಚೇಂಜಸ್ ಅನ್ನ ಮಾಡಬೇಕು. ನೆಕ್ಸ್ಟ್ ಪೆನ್ಷನ್ ನ ಒಂದು ಸರ್ವಿಸಸ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡಬೇಕು ಅಂತ ಕೂಡ ಇಲ್ಲಿ ಒಂದು ಸ್ಟ್ರೈಕ್ ಅಲ್ಲಿ ಆ ಒಂದು ಇನ್ಫಾರ್ಮೇಶನ್ ನ ಇಲ್ಲಿ ಇಟ್ಟಿರುವಂತದ್ದು. ಹೌದು ಸ್ನೇಹಿತರೆ, ಯಾವುದೇ ರೀತಿಯಂತಹ ಒಂದು ಗವರ್ನಮೆಂಟ್ ಜಾಬ್ ನಲ್ಲಿ ನಾವು ಕೆಲಸವನ್ನ ಮಾಡಿದಾಗ ಆಫ್ಟರ್ ರಿಟೈರ್ಮೆಂಟ್ ಆದ ನಂತರ ನಮಗೆ ಇಷ್ಟು ಒಂದು ರಿಟೈರ್ಮೆಂಟ್ ನ ಒಂದು ಪೆನ್ಷನ್ ಸಿಗುತ್ತೆ ಪ್ರತಿ ಒಂದು ತಿಂಗಳಿಗೆ. ಬಟ್ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಆ ರೀತಿ ಇಲ್ಲ. ಸೊ ಆ ಒಂದು ರೀಸನ್ ಇಂದ ಈ ಒಂದು ಪೆನ್ಷನ್ ನ ಒಂದು ಸರ್ವಿಸಸ್ ಅನ್ನ ಆದಷ್ಟು ಬೇಗ ಶುರು ಮಾಡಬೇಕು, ಸ್ಟಾರ್ಟ್ ಅನ್ನ ಮಾಡಬೇಕು ಎನ್ನುವಂತಹ ಒಂದು ರೀಸನ್ಸ್ ಇಂದ ಇವರು ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ. ನೆಕ್ಸ್ಟ್ 12 ವರ್ಷ, 24 ವರ್ಷ, 30 ವರ್ಷವರೆಗೂ ಏನೋ ಒಂದು ಕೆಲಸವನ್ನ ಮಾಡ್ತಿರುವಂತಹ ಒಂದು ಎಂಪ್ಲಾಯೀಸ್ಗೆ 100% ಒಂದು ಪೆನ್ಷನ್ ನ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳೇಬೇಕು ಅಂತ ಒಂದು ಕಾರಣಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಓಕೆನಾ. ನಂತರ ನಿಮ್ಮ ಒಂದು DNS ಅಲವೆನ್ಸ್ ಅಂದ್ರೆ ಒಂದು DA ಅಂತ ಕರಿತೀವಿ, ಭತ್ಯೆ ಅಂತ ನಾವು ಕರಿತೀವಿ, ಇದನ್ನು ಆದಷ್ಟು ಬೇಗ ಇನ್ಕ್ರೀಸ್ ಅನ್ನ ಮಾಡಬೇಕು, ಇದನ್ನು ಆದಷ್ಟು ಬೇಗ ಹೆಚ್ಚಳ ಅನ್ನ ಮಾಡಬೇಕು. ಈಗ ಒಂದು ಪ್ರಸ್ತುತಕ್ಕೆ 42% ಅಷ್ಟು ಏನೋ ಒಂದು DNS ಅಲವೆನ್ಸ್ ಸಿಗ್ತಿದೆ. ಇದಕ್ಕಿಂತ ಜಾಸ್ತಿ ಆಗಿರುವಂತಹ ಒಂದು DNS ಅಲವೆನ್ಸ್ ಅನ್ನ ನಮಗೆ ಹಾಕೊಡಬೇಕು ಎನ್ನುವಂತಹ ಒಂದು ರೀಸನ್ಸ್ ಅನ್ನ ಇಟ್ಕೊಂಡು ಇವರು ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ. ನೆಕ್ಸ್ಟ್ ಪ್ರತಿ ಒಂದು ವರ್ಷಕ್ಕೆ 180 ಹಾಲಿಡೇಸ್ ಲೀವ್ಸ್ ಅನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತಾನು ಕೂಡ ಇಲ್ಲಿ ಈ ಒಂದು ಇನ್ಫಾರ್ಮೇಶನ್ ಮುಂದೆ ಇಟ್ಟಿದ್ದಾರೆ. ನೋಡಿ, ಪ್ರತಿ ಒಂದು ವರ್ಷಕ್ಕೆ 180 ಹಾಲಿಡೇಸ್ ಲೀವ್ಸ್ ಇಲ್ಲ ಅಂದ್ರೆ ಅದೆಂತ ಒಂದು ಜಾಬ್ ಹೇಳಿ, ಪ್ರೈವೇಟ್ ಸೆಕ್ಟರ್ ನಲ್ಲೇ ಈ ರೀತಿಯಾಗಿರುವಂತಹ ಒಂದು ಹಾಲಿಡೇಸ್ ಅನ್ನ ಪಡ್ಕೋಬಹುದು. ಬಟ್ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಆಸ್ ಎ ಎಂಪ್ಲಾಯ್ ಮಾಡ್ತಿರುವಂತವರಿಗೆ ಒಂದು ವರ್ಷಕ್ಕೆ 180 ಡೇಸ್ ನ ಒಂದು ರಜೆಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಟೈಮ್ ಟು ಟೈಮ್ ಪ್ರಮೋಷನ್ಸ್ ಅನ್ನ ಆಗಬೇಕು. ಇವಾಗ ತಾವು ಇಟ್ಕೊಳ್ಳಿ, ತಾವೇನಾದ್ರೂ BPM ಪೋಸ್ಟ್ ಅಲ್ಲಿ ಇದ್ದೀರಾ ಅಂದ್ಕೊಳ್ಳಿ, ಸುಮಾರು 3 ವರ್ಷ ಅಥವಾ ಒಂದು 5 ವರ್ಷ ಆದ ನಂತರ ಒಂದು ಪ್ರಮೋಷನ್ಗೆ ಆಧಾರದ ಮೇಲೆ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಅದಕ್ಕೆ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಡಬೇಕು. ಆಮೇಲೆ ಸೆಲೆಕ್ಷನ್ ಆದ್ರೆ ಅದು ಒಂದು ರೀತಿಯಲ್ಲಿ ಪ್ರಮೋಷನ್ಸ್ ಅಂತ ಒಂದು ಅನೌನ್ಸ್ ಅನ್ನ ಮಾಡ್ತಾರೆ. ಆ ರೀತಿ ನಡಿಬಾರ್ದು. ಓಕೆನಾ. ಬಹಳ ಬೇಗ ಪ್ರಮೋಷನ್ಗೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಇಲ್ಲಿ ಇಟ್ಟಿದ್ದಾರೆ. ನಂತರ ಟ್ರಾನ್ಸ್ಫರ್ ಫೆಸಿಲಿಟಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ, ಸಪೋಸ್ ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಸೆಲೆಕ್ಷನ್ ಆಗ್ಬಿಡ್ಲಿ ಅಂತ ಸುಮಾರು 100 ಕಿಲೋಮೀಟರ್ ದೂರವಿರುವಂತಹ ಒಂದು ಪೋಸ್ಟ್ ಆಫೀಸ್ BOಗೆ ತಾವು ಅಪ್ಲಿಕೇಶನ್ ಹಾಕ್ತೀರಾ. ನಿಮ್ಮ ಒಂದು ಸೆಲೆಕ್ಷನ್ ಆದ್ರೂ ಕೂಡ ತಾವು ಡೈಲಿ ಹೋಗುವುದಕ್ಕೂ ಬರುವುದಕ್ಕೂ ಅಲ್ಲೇ ಸ್ಟೇ ಆಗುವುದಕ್ಕೂ ಬಹಳ ರೀತಿಯಲ್ಲಿ ತಾವು ಸಮಸ್ಯೆಯನ್ನ ಎದುರಿಸಬೇಕಾಗಿರುತ್ತೆ. ಓಕೆನಾ. ಒಂದು ವೇಳೆ ತಾವೇನಾದ್ರೂ ಅಲ್ಲೇ ಸ್ಟೇ ಆಗ್ಬಿಟ್ರೆ ಆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ಬಿಡುತ್ತೆ. ತಮಗೆ ಸಿಗುವಂತಹ ಒಂದು ಸಂಬಳದಲ್ಲೇ ಸೇವಿಂಗ್ ಏನಾಗುತ್ತೆ, ಏನು ಸೇವಿಂಗ್ ಆಗೋದೇ ಇಲ್ಲ, ಎಲ್ಲ ಒಂದು ಖರ್ಚಾಗ್ಬಿಡುತ್ತೆ. ಸೊ ಆ ಒಂದು ರೀಸನ್ಸ್ ಇಂದ ಆದಷ್ಟು ಒಂದು ಟ್ರಾನ್ಸ್ಫರ್ ನ ಒಂದು ಫೆಸಿಲಿಟಿಯನ್ನ ಮಾಡಿಕೊಡ್ಬೇಕು ಅಂತಾನು ಹೇಳಿದ್ದಾರೆ. ಅದೇ ರೀತಿಯಾಗಿ 8 ಗಂಟೆ ಒಂದು ಕೆಲಸ ನಾವು ಒಂದು ವ್ಯವಸ್ಥೆ ಮಾಡಬೇಕು. ಈಗ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಸುಮಾರು 4 ರಿಂದ 5 ಗಂಟೆ ಮಾತ್ರ ಇಲ್ಲಿ ಒಂದು ಕೆಲಸಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಓಕೆನಾ. ಇದನ್ನ ಬಿಟ್ಟು 8 ಗಂಟೆಯ ಒಂದು ಕೆಲಸವನ್ನ ಮಾಡಬೇಕು. ಸಪೋಸ್ 8 ಗಂಟೆಯ ಒಂದು ಕೆಲಸ ಆಗ್ಬಿಟ್ರೆ ಖಂಡಿತವಾಗಿ ಇದು ಕೂಡ ಒಂದು ಗವರ್ನಮೆಂಟ್ ನ ಒಂದು ಹುದ್ದೆ ಅಂತ ಒಂದು ಸೇರ್ಪಡೆಯನ್ನ ಮಾಡ್ಬಿಡ್ತಾರೆ. ಆವಾಗ ನಿಮಗೆ ಸ್ಯಾಲರಿ ಡಬಲ್ ಸಿಗುತ್ತೆ. ಇವಾಗ 4-5 ಗಂಟೆಗೆ ಮಾತ್ರ ಸುಮಾರು 17 ರಿಂದ 18 ಸಾವಿರ ಸಿಗ್ತಿದೆ. ಏನಾದ್ರೂ ಸಪೋಸ್ ಡಬಲ್ ಮಾಡಿಬಿಟ್ರೆ ಟೈಮ್, ನಿಮಗೆ ಸ್ಯಾಲರಿ ಕೂಡ ಇಲ್ಲಿ ಒಂದು ಡಬಲ್ ಆಗುವಂತಹ ಒಂದು ಚಾನ್ಸಸ್ ಇದೆ. ನಂತರ ಕೊನೆಯದಾಗಿ ಒಂದು ಮೆಡಿಕಲ್ ನ ಒಂದು ಫೆಸಿಲಿಟಿಯನ್ನ ಮಾಡಿಕೊಡಬೇಕು. ಸುಮಾರು 7 ರಿಂದ 8 ಒಂದು ಕಾರಣಗಳನ್ನ ಇಟ್ಕೊಂಡು ಇವರು ಸ್ಟ್ರೈಕ್ ನಲ್ಲಿ ಕೂತಿದ್ದಾರೆ. ಐ ಹೋಪ್ ಸ್ನೇಹಿತರೆ, ಖಂಡಿತವಾಗಿ ಈ ಒಂದು ಸ್ಟ್ರೈಕ್ ಗೆ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಆಗಿರುವಂತಹ ಒಂದು ರೆಸ್ಪಾನ್ಸ್ ಸಿಗುತ್ತೆ. ಕಾರಣ ಏನು, ಹೇಗೆ ಸಿಗುತ್ತೆ ಅಂತ ನಾನು ಮುಂದ್ಗಡೆ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ನಂತರ ಸ್ನೇಹಿತರೆ, ಇವರು ಈ ಎಲ್ಲಾ ಒಂದು ಸಮಸ್ಯೆಗಳನ್ನ ಗಮನದಲ್ಲಿ ಇಟ್ಕೊಂಡು ಆಲ್ ಇಂಡಿಯಾನ ಒಂದು ಗ್ರಾಮೀಣ ಡಾಕ್ ಸೇವಕ್ನ ಮಹಾಸಚಿವರಾಗಿರುವಂತಹ SS ಮಹಾದೇವಯ್ಯ ಆಗಿರ್ಬೋದು, ಆಲ್ರೆಡಿ ಕೆಲಸ ಮಾಡ್ತಿರುವಂತಹ ಒಂದು ಎಂಪ್ಲಾಯೀಸ್ ಆಗಿರ್ಬೋದು, ಇವರೆಲ್ಲ ಸೇರಿ ದಿಲ್ಲಿಗೆ ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಆ ಒಂದು ಲೆಟರ್ ನಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಈಗ ಸದ್ಯಕ್ಕೆ ನಮ್ಮ ಒಂದು ಇಂಡಿಯಾದಲ್ಲಿ ಸುಮಾರು 2,63,000ಕ್ಕಿಂತ ಹೆಚ್ಚು ಒಂದು ಎಂಪ್ಲಾಯೀಸ್ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ವಿವಿಧ ರೀತಿಯ ಒಂದು ಪೋಸ್ಟ್ ಅಲ್ಲಿ ನಾವು ಕೆಲಸವನ್ನ ಮಾಡ್ತಿದ್ದೀವಿ. ಅದರಲ್ಲಿ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಎಂಪ್ಲಾಯೀಸ್
ಒಂದು ರೂರಲ್ ಏರಿಯಾದಲ್ಲಿ ಮಾತ್ರ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಒಂದು ಗ್ರಾಮೀಣ ಭಾಗದಲ್ಲಿ ಮಾತ್ರ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಆ ಒಂದು ರೀಸನ್ಸ್ ಇಂದ ನಮಗೆ ಬಹಳಷ್ಟು ಒಂದು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಿ. ಸೊ ಆ ಒಂದು ಕಾರಣಗಳಿಂದ ಸುಮಾರು 7-8 ಒಂದು ಡಿಮ್ಯಾಂಡ್ಸ್ ಏನಿದಾವೆ, ಆದಷ್ಟು ಬೇಗ ಈ ಒಂದು ಡಿಮ್ಯಾಂಡ್ಸ್ ಗೆ ತಾವು ಪಾಸಿಟಿವ್ ಆಗಿ ಅಪ್ರೂವಲ್ಸ್ ಅನ್ನ ತಾವು ಕೊಡಬೇಕು. ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಓಕೆನಾ? ಅದು ಹೇಗೆ ಅಂದ್ರೆ, ನಾಳೆ ವರ್ಷ ಮೇನಲ್ಲಿ ಒಂದು ಎಲೆಕ್ಷನ್ ಇದೆ. ಸೊ ಆ ಒಂದು ಎಲೆಕ್ಷನ್ ನ ಒಂದು ಮುಂದೆ ಇಟ್ಕೊಂಡು ಒಂದು ಕಾನ್ಸಂಟ್ರೇಟ್ ಅನ್ನ ಮಾಡಿಕೊಂಡು ಈ ಒಂದು ಸ್ಟ್ರೈಕ್ ಗೆ ಕೂತಿರುವಂತದ್ದು. ಖಂಡಿತವಾಗಿ ಸ್ನೇಹಿತರೆ, ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಯಾವುದೇ ರೀತಿಯಂತಹ ಒಂದು ಎಲೆಕ್ಷನ್ ಇರುವಂತಹ ಒಂದು ಸಂದರ್ಭದಲ್ಲಿ ಯಾವ ಒಂದು ರೀತಿಯಲ್ಲಿ ಒಂದು ಡಿಮ್ಯಾಂಡ್ಸ್ ಅನ್ನ ಇಟ್ಕೊಂಡು ನಾವು ಸ್ಟ್ರೈಕ್ ಗೆ ಕೂತ್ರೆ 100% ಅದಕ್ಕೆ ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಅಪ್ರೂವಲ್ ಸಿಕ್ಕೇ ಸಿಗುತ್ತೆ. ಸೊ ಆ ಒಂದು ರೀಸನ್ಸ್ ಇಂದ ಈ ಒಂದು ಎಲ್ಲಾ ಒಂದು ಡಿಮ್ಯಾಂಡ್ಸ್ 100% ಒಂದು ಅಪ್ರೂವಲ್ ಆಗುವಂತಹ ಒಂದು ಚಾನ್ಸಸ್ ಇದೆ. ಆಫ್ಟರ್ ಅಪ್ರೂವಲ್ ಸಿಕ್ಕಿದ ನಂತರ ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ BPM ಆಗಿರ್ಬೋದು, ABPM ಆಗಿರ್ಬೋದು, ಡಾಕ್ ಸೇವಕ್ ಆಗಿರ್ಬೋದು, ಯಾವುದೇ ಒಂದು ಪೋಸ್ಟ್ ಅಲ್ಲಿ ತಾವು ಕೆಲಸವನ್ನ ಮಾಡ್ತಿದ್ರೆ ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನ ತಾವು ಪಡಿಬಹುದು. ಅಂದ್ರೆ ಒಂದು ಪ್ಯೂರ್ ಆಗಿರುವಂತಹ ಒಂದು ಸೆಂಟ್ರಲ್ ಗವರ್ನಮೆಂಟ್ ಜಾಬ್ ಅಂದ್ರೆ ತಾವು ಆ ಒಂದು ಸಲ ಆಲೋಚನೆಯನ್ನ ಮಾಡಬಹುದು, ಯಾವ ರೀತಿಯ ಒಂದು ಸರ್ವಿಸಸ್ ಸಿಗುತ್ತೆ, ಯಾವ ರೀತಿಯಾದಂತಹ ಒಂದು ಫೆಸಿಲಿಟೀಸ್ ಸಿಗುತ್ತೆ ಅಂತ. ಓಕೆನಾ? ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆದಷ್ಟು ತಾವು ಈ ಒಂದು ಸ್ಟ್ರೈಕ್ ಗೆ ತಾವು ಪ್ರೋತ್ಸಾಹನ ತೋರಿಸಬೇಕು. ಈ ಒಂದು ಸ್ಟ್ರೈಕ್ ಗೆ ತಾವು ಸಪೋರ್ಟ್ ಅನ್ನ ಮಾಡಬೇಕು. ತಾವೇನಾದ್ರೂ ಈಗ ಒಂದು ಸದ್ಯಕ್ಕೆ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸವನ್ನ ಮಾಡ್ತಿಲ್ವಾ, ಮುಂದೆ ಒಂದು ಸೆಲೆಕ್ಷನ್ ನ ಪಡಿಬೇಕು ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಹೋಗಿ ನಿಮ್ಮ ಒಂದು ಡಿವಿಷನ್ ಆಗಿರ್ಬೋದು, ನಿಮ್ಮ ಒಂದು BO ನಲ್ಲಿ ಈ ಒಂದು ಸ್ಟ್ರೈಕ್ ಅನ್ನ ಮಾಡಿದ್ದಾರೆ, ತಾವು ಹೋಗಿ ಆ ಒಂದು ಸ್ಟ್ರೈಕ್ ನಲ್ಲಿ ತಾವು ಪಾರ್ಟಿಸಿಪೇಟ್ ಅನ್ನ ಮಾಡಿ ನಮ್ಮ ಕರ್ನಾಟಕದ, ನಮ್ಮ ಒಂದು ಭಾರತದ ಒಂದು ಯುವಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನ್ಯಾಯ ಕೊಡಿಸುವಂತಹ ಒಂದು ಕೆಲಸವನ್ನ ಪ್ರತಿಯೊಬ್ಬರು ಸೇರಿ ಇಲ್ಲಿ ಮಾಡಬೇಕಾಗಿರುವಂತದ್ದು. ಐ ಹೋಪ್ ಸ್ನೇಹಿತರೆ, ಇಷ್ಟಕ್ಕೆ ಈ ಒಂದು ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ. ಖಂಡಿತವಾಗಿ ಇಂಡಿಯಾ ಪೋಸ್ಟ್ ಆಫೀಸ್ ಅಥವಾ ಒಂದು ನಮ್ಮ ಒಂದು ಕರ್ನಾಟಕದ, ಭಾರತದ ಒಂದು ಪ್ರತಿಯೊಂದು ಸರ್ಕಾರಿಯ ಒಂದು ಹುದ್ದೆಗಳ ಒಂದು ಅಪ್ಡೇಟ್ ಆಗಿರಲಿ ಮತ್ತು ಯುವಕರಿಗೆ ಒಂದು ಸಪೋರ್ಟ್ ಆಗಲಿ, ಪ್ರತಿಯೊಂದು ಇನ್ಫಾರ್ಮೇಶನ್ ನ, ಪ್ರತಿಯೊಂದು ವ್ಯವಸ್ಥೆಯನ್ನ ಈ ಒಂದು ಚಾನಲ್ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಸಾಧ್ಯವಾದಷ್ಟು ಈ ಒಂದು ಚಾನಲ್ ನ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಲೈಕ್ ಅನ್ನ ಮಾಡಿ. ಸಾಧ್ಯವಾದಷ್ಟು ಈ ಒಂದು ವಿಡಿಯೋ ಏನಿದೆ ನಿಮ್ಮ ಒಂದು ಪ್ರತಿಯೊಬ್ಬ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಸೊ ಮುಂದಿನ ಒಂದು ಬಂಪರ್ ಆಗಿರುವಂತಹ, ಭರ್ಜರಿ ಆಗಿರುವಂತಹ ಮತ್ತೊಂದು ವೇಕೆನ್ಸಿಯಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್.